ಹಾಯ್, ಹಲೋ. ಎಲ್ಲರೂ ಹೇಗಿದ್ದೀರಾ? ಸಂತೋಷವಾಗಿದ್ದೀರಾ? ದೇವರು ನಿಮ್ಮನ್ನು ಸಂತೋಷವಾಗಿರಲಿ ಎಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಈ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮವನ್ನು ಮತ್ತೆ ನಾವು ಪ್ರಾರಂಭಿಸ್ತಾ ಇದ್ದೇವೆ. ಕಳೆದ ಸ್ವಲ್ಪ ದಿನಗಳಿಂದ ಅನಾರೋಗ್ಯದಿಂದ ಮತ್ತು ನನ್ನ ಸೇವೆಯಲ್ಲಿ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಮಾಡೋಕ್ಕಾಗಲಿಲ್ಲ. ತಿರುಗಿ ದೇವರು ಇದನ್ನು ಎಚ್ಚರಿಸಿ ಮತ್ತೆ ಈ ಕಾರ್ಯಕ್ರಮವನ್ನು ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ನೀವು ಇಷ್ಟು ದಿನಗಳ ಹಿಂದೆ ಯಾವ ರೀತಿಯಲ್ಲಿ ಪ್ರೋತ್ಸಾಹ ಪಡಿಸ್ತಾ ಇದ್ದೀರೋ, ಯಾವ ರೀತಿಯಲ್ಲಿ ಶೇರ್ ಮಾಡ್ತಾ ಇದ್ದೀರೋ, ಯಾವ ರೀತಿಯಲ್ಲೂ ಇದನ್ನು ನೋಡಿ ಇತರರಿಗೆ ತಿಳಿಸ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ಮತ್ತೆ ಅದನ್ನು ಮಾಡಿ ನಿಮ್ಮನ್ನು ದೇವರು ಆಶೀರ್ವದಿಸಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಯಾಕೆಂದರೆ ದೇವರ ವಾಕ್ಯವು ಕಟ್ಟ ಕಡೆಗೆ ಹೋಗಬೇಕು. ಎಲ್ಲ ಜನರಲ್ಲಿ ಅದನ್ನು ಕೇಳಿ ಅವರ ನಿತ್ಯ ನರಕವನ್ನು ತಪ್ಪಿಸಿಕೊಂಡು ನಿತ್ಯ ರಾಜ್ಯಕ್ಕೆ ಅವರು ಸೇರಬೇಕಾಗಿರೋದ್ರಿಂದ ದಯಮಾಡಿ ಎಲ್ಲ ಸ್ನೇಹಿತರು, ಆತ್ಮೀಯರು, ಬಂಧು ಮಿತ್ರರು ಇದು ಇತರರಿಗೆ ಶೇರ್ ಮಾಡಬೇಕೆಂದೇಳಿ ನಾನು ಪ್ರಾರ್ಥಿಸ್ತೀನಿ. ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಮುಂಜಾನೆ ವೇಳೆಯಲ್ಲಿ ದೇವರ ಕೊಟ್ಟಂಥ ವಾಕ್ಯವನ್ನು ನಾವೆಲ್ಲರೂ ಕೂಡ ಧ್ಯಾನ ಮಾಡಿಕೊಳ್ಳೋಣ. ಸತ್ಯವೇದದಲ್ಲಿರುವ ಮತ್ತಾಯನ ಬರೆದ ಎಂಬ ಪುಸ್ತಕದಲ್ಲಿ 4ನೇ ಅಧ್ಯಾಯ ಅದರ 4ನೇ ವಚನದಲ್ಲಿ ಒಂದು ವಾಕ್ಯ, ಒಂದು ವಿಷಯ ದೇವರು ಹೀಗೆ ಹೇಳ್ತಾನೆ: ರೊಟ್ಟಿ ತಿಂದರೆ ಮಾತ್ರಕ್ಕೆ ಮನುಷ್ಯನು ಬದುಕುವುದಿಲ್ಲ, ದೇವರ ಬಾಯಲ್ಲಿ ಬರುವ ಪ್ರತಿ ಮಾತಿನಿಂದ ಮನುಷ್ಯ ಬದುಕುತ್ತಾನೆ ಎಂಬುದಾಗಿ. ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಒಂದು ದಿನ ಒಬ್ಬ ಕೆಡುಕನು ದೇವರ ಹತ್ರ ಬಂದು ಈ ದೈಹಿಕವಾದ ಕಾರ್ಯಗಳಿಂದ ದೇವರನ್ನು ತಪ್ಪಿಗಸ್ತನಾಗಿ ನಿಲ್ಲಿಸಬೇಕೆಂದು ಯೋಚನೆಯನ್ನು ಹುಡುಕಿ ಆ ಮಾತನ್ನು ದೇವರ ಸಂಗಡ ಮಾತನಾಡುವಾಗ ದೇವರು ಅವನಿಗೆ ಸರಿಯಾದ ಗುಣಪಾಠವನ್ನು ಕಲಿಸುತ್ತಾನೆ. ಏನೆಂಬುದಾಗಿ ನಾವು ನೋಡುವಾಗ ಅವನು ಬಂದು ಹೇಳ್ತಾನೆ, ನಿನಗೆ ಹಸುಗೊಂಡಿದೆಯಲ್ಲ, ಇಲ್ಲಿರುವ ಕಲ್ಲುಗಳನ್ನು ರೊಟ್ಟಿ ಮಾಡಿಕೊಂಡು ನೀನು ತಿನ್ನೋ, ನೀನು ದೇವರಲ್ಲ ಎಂಬುದಾಗಿ. ಆದರೆ ದೇವರು ಅವನಿಗೆ ಹೇಳ್ತಾನೆ, ನೋಡಪ್ಪ, ನಾನು ದೇವರಂತ ನೀನು ಹೇಳ್ತಾ ಇದೀಯಾ, ನಿಜವಾಗ್ಲಿ ನಾನು ದೇವರೇ. ಆದರೆ ರೊಟ್ಟಿ ಮಾಡ್ಕೊಂಡು ತಿನ್ನೋ ಶಕ್ತಿ ನನಗುಂಟು. ಆದರೆ ರೊಟ್ಟಿ ತಿಂದರೆ ಮಾತ್ರಕ್ಕೆ ಮನುಷ್ಯನು ಬದುಕುವುದಿಲ್ಲ, ದೇವರ ಬಾಯಿಂದ ಬರ ಪ್ರತಿ ಮಾತಿನಿಂದ ಮನುಷ್ಯ ಬದುಕುತ್ತಾನೆ ಎಂಬುದಾಗಿ. ಅಂದರೆ ಇವತ್ತು ಪ್ರತಿ ಮನುಷ್ಯ ದೈಹಿಕವಾಗಿಯೇ ಜೀವಿಸ್ತಾ ದೇಹಕ್ಕಾಗಿಯೇ ಎಷ್ಟೆಲ್ಲ ಪ್ರಯಾಸ ಪಡ್ತಾ ಇದ್ದಾನೆ ಮನುಷ್ಯ. ಅದನ್ನು ನೋಡಿದಂಥ ಕೆಡಕನು, ಅಂದರೆ ಈ ಲೋಕದ ಸಾತಾನನೆಂಬ ಒಬ್ಬ ವ್ಯಕ್ತಿ, ಅವನು ನಮ್ಮನ್ನು ಈ ದೈಹಿಕವಾದ ಕಾರ್ಯಗಳಿಂದ ನಮ್ಮನ್ನು ಮೋಸ ಮಾಡಿ ವಂಚನೆ ಮಾಡಿ ಪ್ರತಿ ಮನುಷ್ಯನನ್ನು ಅವನ ದೇಹದ ಮೇಲೆ ಅವನು ಇಷ್ಟವುಳ್ಳವನಾಗಿ ಆ ದೇಹಕ್ಕೆ ಜೀವಿಸುವನಾಗಿ ಇವತ್ತು ಪ್ರತಿ ಮನುಷ್ಯನನ್ನು ಮರಳುಪಡಿಸಿ ಮನುಷ್ಯನನ್ನು ಇವತ್ತು ಆತ್ಮಿಕವಾದ ವಿಚಾರದಲ್ಲಿ ಅವನನ್ನು ಬಿಡದಂತೆ ಅವನು ದೈಹಿಕವಾಗಿ ಅವರನ್ನು ಒಳಪಡಿಸಿಕೊಂಡು ಮೋಸ ಮಾಡಿ ಇವತ್ತೆಷ್ಟೋ ಜನರನ್ನು ನರಕದ ಹಾದಿಯಲ್ಲಿ ನಿಲ್ಲಿಸಿದ್ದಾನೆ. ಅದಕ್ಕೆ ದೇವರು ಈ ವಾಕ್ಯವನ್ನು ಕೊಟ್ಟು ಎಷ್ಟೋ ಜನರನ್ನು ಎಚ್ಚರ ಮಾಡುವುದಕ್ಕಾಗಿ ಈ ವಾಕ್ಯವನ್ನು ಉದಯ ಕಾಲದಲ್ಲಿ ದೇವರು ಕೊಟ್ಟಿದ್ದಾನೆ. ಅಂದರೆ ಮನುಷ್ಯನು 60 ಹೆಚ್ಚಾದರೆ ಬಲ ಇದ್ರೆ 70 ವರ್ಷ ಬದುಕುವಂತ ಈ ದೇಹಕ್ಕೆ ಮನುಷ್ಯ ಪ್ರತಿದಿನ ಪ್ರಯಾಸ ಪಡ್ತಾ ಇದ್ದಾನೆ. ಆದರೆ ಶಾಶ್ವತವಾಗಿರ್ಬೇಕಾದಂಥ ಆತ್ಮಕ್ಕೆ ಯಾವ ಮನುಷ್ಯನು ಕೂಡ ಜಲ್ದಿ ಅದಕ್ಕಾಗಿ ಪ್ರಯಾಸ ಪಡ್ತಾ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದು ಪ್ರತಿ ಮನುಷ್ಯನು ದೇಹಕ್ಕೆ ಪಡುವ ಪ್ರಯಾಸಕ್ಕಿಂತ ಆತ್ಮಕ್ಕೆ ಪಡಬೇಕಾದ ಪ್ರಯಾಸದ ಕುರಿತಾಗಿ ಎಚ್ಚರಿಸಿ ಪ್ರತಿ ಮನುಷ್ಯನು ತಿರುಗಿ ನಿತ್ಯ ರಾಜ್ಯಕ್ಕೆ ಸೇರಿಸಬೇಕೆನ್ನುವುದಕ್ಕಾಗಿ ದೇವರು ಈ ಮಾತನ್ನು ಆ ಕೆಡಕನ ಮುಖಾಂತರ ಮಾತನಾಡುವಂಥದ್ದು. ಅದು ಕೆಡಕನ ಮುಖಾಂತರ ಮುಂದೆ ಮಾತ್ರವಲ್ಲ, ಇಡೀ ಜಗತ್ತಿಗೆ ಅದನ್ನು ತಿಳಿಸುವುದಕ್ಕಾಗಿ ದೇವರು ಈ ಮಾತನ್ನು ಮಾತನಾಡಿದನೆಂಬುದಾಗಿ ನಾನು ನಂಬುತ್ತೇನೆ. ಅದಕ್ಕಾಗಿ ಸ್ನೇಹಿತರೆ, ಆತ್ಮೀಯರೇ, ನಾವು ತಿಳಿದುಕೊಳ್ಳಬೇಕು, ದೇಹ ಅನ್ನುವಂಥದ್ದು 60 ಹೆಚ್ಚಾದರೆ 70 ವರ್ಷ. ಇದಕ್ಕೆ ಬಲಪಡಿಸುವಂಥದ್ದಲ್ಲ, ನಮ್ಮ ಆತ್ಮಕ್ಕೆ ನಾವು ಬಲಪಡಿಸಿಕೊಳ್ಳಬೇಕು. ಅದಕ್ಕೆ ಬೇಕಾಗಿರುವಂಥದ್ದು ದೇವರ ವಾಕ್ಯ, ಅದು ಯೇಸು ಕ್ರಿಸ್ತನ ವಾಕ್ಯ ಮಾತ್ರವೇ. ಆ ವಾಕ್ಯವನ್ನು ಕಲಿತವರು, ಆ ವಾಕ್ಯವನ್ನು ತಿಳಿದುಕೊಳ್ಳುವವರು, ಆ ವಾಕ್ಯದಲ್ಲಿ ನಡೆಯುವವರನ್ನು ಖಂಡಿತವಾಗಿಯೂ ಆತನ ಮಾತನ್ನು ಕೇಳಿ ಜೀವಿಸುವವರಿಗೆ ನಿತ್ಯ ರಾಜ್ಯವು ಪರಲೋಕವು ಅವರಿಗೆ ಸಿಗಲಿಕ್ಕೆ ಸಾಧ್ಯ. ಅಲ್ಲಿರುವಂಥ ನಿನ್ನೊಳಗಿರುವ ಆತ್ಮ, ದೇವರು ಊದಿದಂಥ ಶ್ವಾಸ, ಅದು ನಿತ್ಯ ರಾಜ್ಯದಲ್ಲಿ ಶಾಶ್ವತವಾಗಿ ಇರುವಂಥದ್ದಾಗಿರದೆ ಅದು ಯುಗಾಂತರಗಳ ವರ್ಷಗಳವರೆಗೆ ಅದು ಬದುಕುವಂಥದ್ದಾಗಿರೋದ್ರಿಂದ ಅದಕ್ಕಾಗಿ ಪ್ರತಿ ಮನುಷ್ಯನು ತವಕ ಪಡಬೇಕೆಂದೇಳಿ ಈ ಉದಯ ಕಾಲದಲ್ಲಿ ದೇವರು ನಮಗೆ ತಿಳಿಸುವನಾಗಿದ್ದಾನೆ. ದೇವರು ತಿಳಿಸಿದ ಈ ವಾಕ್ಯಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ದೇಹಕ್ಕೆ ಪಡಬೇಕಾದದ್ದು ಸ್ವಲ್ಪ, ನಮ್ಮ ಆತ್ಮಕ್ಕೆ ಪಡಬೇಕಾಗಿದ್ದು ಬಹಳ. ಅದಕ್ಕಾಗಿ ಸ್ನೇಹಿತರೆ, ಆತ್ಮೀಯರೇ, ನಿಮ್ಮ ಆತ್ಮವನ್ನು ತುಂಬ ಜಾಗ್ರತೆಯಿಂದ ಕಾಪಾಡಿಕೊಳ್ಳ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ ನಾನು ಪ್ರಾರ್ಥಿಸುತ್ತೇನೆ. ನಮ್ಮೆಲ್ಲರಿಗಾಗಿ ಕರ್ತನೆ, ನಿನಗೆ ಸ್ತೋತ್ರ. ಸಾತಾನನು ದೇವರೇ, ನಿನ್ನ ದೇಹದಲ್ಲಿ ಇರುವ ಬಲಹೀನತೆ ಅಂದರೆ ಹಸುಗೊಂಡಿರುವಂಥ ಕಾರ್ಯವನ್ನು ನೋಡಿ ಅವನು ಬಂದು, ಕರ್ತನೆ,
ನೀನು ಈ ಬಂಡೆಯನ್ನು ಒಡೆದು ರೊಟ್ಟಿ ಮಾಡಿಕೊಂಡು ತಿನ್ನು, ನೀನು ದೇವರಲ್ಲ ಎಂದು ಹೇಳುವಾಗ ಅವನಿಗೆ ಸರಿಯಾದ ಉತ್ತರವನ್ನು, ಅಂದರೆ ರೊಟ್ಟಿ ತಿಂದ್ರಕ್ಕೆ ಮಾತ್ರಕ್ಕೆ ಮನುಷ್ಯನು ಬದುಕುವುದಿಲ್ಲ, ದೇವರ ಬಾಯಲ್ಲಿ ಬರುವ ಮಾತಿನಿಂದ ಮಾತ್ರ ಮನುಷ್ಯನು ಬದುಕುತ್ತಾನೆ ಎಂಬುದಾಗಿ ತಿಳಿಸಿದ ಹಾಗೆ, ದೇವರೇ ಆ ಮಾತು ಹೇಳಿದ ಕೂಡಲೇ ದೇವರ ಆ ಮಾತನ್ನು ಕೇಳಿದ ಸಾತಾನನು ಸೋತು ಹೋಗಿ, ಕರ್ತನೆ ನಿನ್ನನ್ನು ಮುಟ್ಟದಂತೆ ಇರುವ ಹಾಗೆ ಇಲ್ಲಿರುವ ಲೋಕದಲ್ಲಿರುವ ಎಲ್ಲಾ ನಿನ್ನ ಮಕ್ಕಳನ್ನು ಕೂಡ ಕರ್ತನೆ ಸಾತಾನನು ಇಂಥ ಯೋಚನೆಗಳನ್ನು ಹಾಕಿ ಅವರ ನಾಶನ ಮಾರ್ಗದಲ್ಲಿ ಇಟ್ಟಿರುವವರನ್ನು ದೇವರೇ ನೀನು ಬಿಡಿಸಿ ಅವರ ಹೃದಯದಲ್ಲಿ ನಿನ್ನ ಪ್ರತಿದಿನ ನಿನ್ನ ಮಾತುಗಳನ್ನು ತಿಳಿಸಿಪಡಿಸಿ ನಿನ್ನ ರಿತ್ತ ರಾಜ್ಯಕ್ಕೆ ನಡೆಸಬೇಕೆಂಬುದಾಗಿ ಕರ್ತನೆ ನೋಡುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿದನು, ಸೇರ್ ಮಾಡುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು. ನೀನೇ ಮಹಿಮೆ ಹೊಂದು, ನನ್ನನ್ನು ಇನ್ನೂ ಹೆಚ್ಚಾಗಿ ಬಲಪಡಿಸು, ನೀನೇ ಮಹಿಮೆ ಹೊಂದಿಕೊಳ್ಳಬೇಕೆಂದೇಳಿ ಘನಮಾನ ಮಹಿಮೆ ನಿನಗೆ ಸಲ್ಲಿಸ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ಪರಲೋಕದ ಜೀವುಳ್ಳ ಒಳ್ಳೆಯ ತಂದೆ, ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಲಿ.